ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಕಡೆ ಹುಬ್ಬಳ್ಳಿನಲ್ಲಿ ಪಾಗಲ್ ಪ್ರೇಮಿಗಳ ಹುಚ್ಚಾಟವನ್ನು ನಾವು ನೋಡಿದ್ವಿ. ಈಗ ಬೆಳಗಾವಿಯಲ್ಲೂ ಕೂಡ ಪಾಗಲ್ ಪ್ರೇಮಿಯ ಹುಚ್ಚಾಟ ಮೆರೆದಿದ್ದಂತಹ ಘಟನೆ ನಡೆದಿದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಮನೆ ಮೇಲೆ ಹೋಗಿ ಕಲ್ಲು ತೂರಾಟ ಮಾಡಿದಂತಹ ಘಟನೆ ಬೆಳಗಾವಿ ತಾಲೂಕಿನ ಕಿಣೆಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪಾಗಲ್ ಪ್ರೇಮಿಯೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಆತನ ಅಟ್ಟಹಾಸಕ್ಕೆ ಕುಟುಂಬವೇ ಹೈರಾಣಾಗಿದೆ. ಯುವತಿ ಮನೆ ಮೇಲೆ ಕಲ್ಲು ತೂರ್ತಾ ಇದ್ದಾನೆ. ತಿಪ್ಪಣ್ಣ ಅನ್ನುವಂಥ ವ್ಯಕ್ತಿ ನೇಹಾಳನ್ನ ಕೊಂದಾಕ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾನೆ. ಹುಬ್ಬಳ್ಳಿ ಮೂಲದ ನೇಹಾಳಂತೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರುವಂಥ ಆರೋಪ ಈ ವ್ಯಕ್ತಿಯ ಮೇಲಿದೆ. ಪ್ರೀತಿಸು ಮದುವೆ ಆಗುವಂತ ಕಳೆದ 3 ವರ್ಷಗಳಿಂದ ಈತ ಪೀಡಿಸ್ತಾ ಇದ್ದಾನೆ ಈ ಹುಡುಗಿಯನ್ನ. ಬೆಳಗಾವಿ ತಾಲೂಕಿನ ಕಿಣೆಯ ಗ್ರಾಮದ ತಿಪ್ಪಣ್ಣ ಡೋಕ್ರೆ ಅನ್ನುವಂಥ 27 ವರ್ಷದ ವ್ಯಕ್ತಿ ಹುಚ್ಚಾಟ ಮೆರೀತಾ ಇದ್ದಾನೆ. ಅದೇ ಗ್ರಾಮದ ಬಿಕಾಂ ಓದ್ತಾ ಇರುವಂತಹ ಯುವತಿಯ ಬೆನ್ನು ಬಿದ್ದು ಪೀಡಿಸ್ತಾ ಇದ್ದಾನೆ ಈ ವ್ಯಕ್ತಿ. ನಿತ್ಯ ಕಾಲೇಜಿಗೆ ಹೋಗುವಾಗಲೂ ಫಾಲೋ ಮಾಡಿ ಯುವತಿಗೆ ಕಿರುಕುಳ ಕೊಡ್ತಾನೆ ಅಂತ ಹೇಳಲಾಗಿದೆ. ಈತನ ಹುಚ್ಚಾಟಕ್ಕೆ ಬೇಸತ್ತು ಕಾಲೇಜಿಗೆ ಹೋಗೋದನ್ನೇ ಯುವತಿ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಿಣೆ ಗ್ರಾಮದಲ್ಲಿ ಇರ್ತಕ್ಕಂಥ ತಾಯಿ ಜೊತೆ ವಾಸ ಇದ್ದಾರೆ 21 ವರ್ಷದ ಯುವತಿ ಜೊತೆ ಮದುವೆ ಮಾಡಿಕೊಡಿ ಅಂತ ತಾಯಿಗೂ ಕೂಡ ಈ ತಿಪ್ಪಣ್ಣ ಅನ್ನುವಂಥ ವ್ಯಕ್ತಿ ಧಮಕಿ ಹಾಕ್ತಾ ಇದ್ದಾನೆ. ಮದುವೆ ಮಾಡಿಕೊಡದೇ ಇದ್ರೆ ಹತ್ಯೆಗೈತೀನಿ ಅಂತ ಯುವತಿ ಹಾಗೂ ತಾಯಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ ಅಂತ ಹೇಳಲಾಗಿದೆ. ಕೆಲ ತಿಂಗಳ ಹಿಂದೆಯೇ ಯುವತಿ ಮನೆಯ ಹಿಂಬಾಗಿಲಿಗೆ ಬೆಂಕಿ ಹಚ್ಚಿ ಹುಚ್ಚಾಟ ಮೆರೆದಿದ್ದಂತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಏನಿದು ಹುಚ್ಚಾಟ? ಈತ ಇಷ್ಟೊಂದು ದಿನಗಳಿಂದ ಈ ಥರ ಹುಚ್ಚಾಟ ಮೆರಿತಾ ಇದ್ರು. ಅಲ್ಲಿ ಗ್ರಾಮಸ್ಥರು, ಹಿರಿಯೋರು ಅಥವಾ ದೊಡ್ಡೋರು ಹೇಳೋರು ಕೇಳೋರು ಯಾರು ಇಲ್ವಾ? ಅಥವಾ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುವಂಥ ಕೆಲಸ ಏನು ಮಾಡಿಲ್ವಾ ಈ ಯುವತಿ ಅಥವಾ ಆಕೆ ತಾಯಿ? ಅವ್ರಿಗೇನಾದರೂ ಸಪೋರ್ಟ್ ಇದೆಯಾ ಇಲ್ವಾ? ಅಪ್ಡೇಟ್ ಏನಿದೆ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಪ್ರೀತಿಯನ್ನು ನಿರಾಕರಣೆ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಏನು ಪಾಗಲ್ ಪ್ರೇಮಿಯೊಬ್ಬ ಯುವತಿಯ ಮನೆಗೆ ನುಗ್ಗಿ ಕಿಟಕಿ ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾನೆ. ಅಷ್ಟೇ ಅಲ್ಲ, ಹುಬ್ಬಳ್ಳಿ ಮೂಲದ ನೇಹ ಹತ್ಯೆ ಏನಾಗಿತ್ತು ಅದೇ ಮಾದರಿಯಲ್ಲಿ ಕೂಡ ನಿನ್ನನ್ನು ಕೂಡ ಕೊಲ್ಲುವುದಾಗಿ ಕೂಡ ಬೆದರಿಕೆಯನ್ನು ಹಾಕಿದ್ದಾನೆ. ಈ ಕುರಿತಂತೆ ಪೊಲೀಸ್ ಠಾಣೆಗೆ, ಅದರ ಗ್ರಾಮೀಣ ಪೊಲೀಸ್ ಠಾಣೆಗೆ ಕಳೆದ 3 ವರ್ಷಗಳ ಹಿಂದೆ ಕೂಡ ದೂರನ್ನು ಕೊಟ್ಟಿದ್ರು. ಆಗ ಬುದ್ಧಿವಾದವನ್ನು ಹೇಳಿದರು. ಆದರೆ ಮತ್ತೆ ಈಗ 3 ದಿನಗಳ ಹಿಂದಷ್ಟೇ ಕೂಡ ಏನು ಮನೆ ಕಿಟಕಿ ಗ್ಲಾಸನ್ನು ಹೊಡೆದಿದ್ದು ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋದರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ. ನಾಳೆ ಬಾ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ ಅಂತ. ಇದರಿಂದ ಜೀವದಲ್ಲೇ ಕೂಡ ಕುಟುಂಬಸ್ಥರು ಕಳೀತಾ ಇದ್ದಾರೆ ಮತ್ತು ನಮಗೆ ರಕ್ಷಣೆಯನ್ನ ಕೊಡಬೇಕು, ನಮಗೆ ಭಯ ಆಗ್ತಿದೆ. ತಾಯಿ ಮತ್ತು ಮಗಳು ಕೂಡ ಏನು ಒಂದೇ ಮನೆಯಲ್ಲಿ ವಾಸ ಮಾಡ್ತಾನೆ ಮತ್ತು ಮನೆಯ ಪಕ್ಕದಲ್ಲಿ ಆತನ ಜಮೀನಿದೆ. ಜಮೀನಿಗೆ ಬರುವ ನೆಪವಡ್ಡಿ ನಮಗೆ ನಿತ್ಯವೂ ಕೂಡ ಕಿರುಕುಳವನ್ನು ಕೊಡ್ತಿದ್ದಾನೆ. ಈಗ ರಕ್ಷಣೆ ಕೊಡಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿದ್ದಾರೆ. ಮತ್ತು ಕಾಲೇಜ್ಗೆ ಏನು ಯುವತಿ ಹೋಗ್ತಾಳೆ, 21 ವರ್ಷದ ಯುವತಿ ಹೋಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಕೂಡ ಆಕೆಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾನೆ. ನೀನು ಮದುವೆ ಆಗಬೇಕು, ಪ್ರೀತಿಸಬೇಕು, ಲವ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 3 ವರ್ಷಗಳಿಂದ ಕೂಡ ಇದೇ ರೀತಿಯಾದಂಥ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಆದರೆ ಈವರೆಗೂ ಆತನ ವಿರುದ್ಧ ಕ್ರಮ ಆಗಿಲ್ಲ. ಹೀಗಾಗಿ ಆತನ ವಿರುದ್ಧ ಕ್ರಮ ಆಗಬೇಕು. ಮತ್ತು ಹುಬ್ಬಳ್ಳಿಯಲ್ಲಿ ಏನು ಹತ್ಯೆಗಳಾದವು, 2 ಹತ್ಯೆಗಳಾದವು, ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಮರುಕಳಿಸದಂತೆ ಬೆಳಗಾವಿಯ ಪೊಲೀಸರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಬೆಳಗಾವಿ ತಾಲೂಕಿನ ಕಿಣೆ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿದೆ ಈ ಒಂದು ಪಾಗಲ್ ಪ್ರೇಮಿ ಹೆಸರನ್ನು ತಿಪ್ಪಣ್ಣ ಡೋಕ್ರೆ ಅನ್ನೋಂಥ ಈ ರೀತಿ ಕಿರುಕುಳವನ್ನು ಕೊಡ್ತಿದ್ದಾನೆ. ಹೀಗಾಗಿ ಆತನ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ಒತ್ತಾಯ ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.